ಹೇಳು, ಯಾರು ಇಷ್ಟ ನಿನ್ಗೆ? ನಮ್ ವಿರಾಟ್ ಕೊಹ್ಲಿ ಇಷ್ಟ ಸರ್. ಸರ್ ನಮ್ಗೆ ಯಾವತ್ತು ನಾವ್ ಫಸ್ಟ್ ಟೈಮ್ ಸರ್ ಹೋಗ್ತಾ ಇರೋದು ಸರ್. ಒಂದ್ಸಲಿನೂ ಇದ್ ಮಾಡಲ್ವಾ ಸರ್ ನಮ್ಗೆ? ಸರ್ ಹೇಳಿ ಸರ್, ಫಸ್ಟ್ ಟೈಮ್ ಸ್ವಲ್ಪ ಸ್ವಲ್ಪ ಸಪೋರ್ಟ್ ಮಾಡಿ ಸರ್. ಏನ್ ಸರ್ ಇದು ಬರೀ ಟಿಕೆಟ್ ಇರ್ದವ್ರಗ ಕೊಡೋದು? ನಮ್ಗೆ ಸರ್, ನಾವ್ ಚಿಕ್ಕ ಮಕ್ಳು ಸಣ್ಣ ಮಕ್ಳುಗೆ ನೀವ್ ಕೊಡೋದಿಲ್ಲ. ಏನ್ ಮಾಡೋಣ, ನೀವ್ ದೊಡ್ಡವ್ರು ನಾವ್ ಚಿಕ್ಕವ್ರು. ನಿನ್ನ ಫೇವರೇಟ್ ಯಾರು? ನಮ್ ಫೇವರೇಟ್ ವಿರಾಟ್ ಸರ್. ವಿರಾಟ್. ಏನ್ ಮಾಡೋಣ ಸರ್, ಬಿಡಲ್ಲ ಏನಿಲ್ಲ. ಅಲ್ಲ, ಯಾಕೆ ವಿರಾಟ್ ಕೊಹ್ಲಿ ನಿಮ್ಗೆ ಫೇವರೇಟ್? ಯಾಕಂದ್ರೆ ಅವ್ರದ್ದು ರನ್ಸ್, ಅವ್ರದ್ದು ಕವರ್ ಡ್ರೈವ್ ಎಲ್ಲ, ಅವರು ತುಂಬಾ ಸೈಕಾಗಿ ಆಡ್ತಾರೆ. ಅದಕ್ಕೆ ಸರ್ ಸ್ವಲ್ಪ ಬಿಡದೆ. ಫಸ್ಟ್ ಇನ್ನಿಂಗ್ಸ್ ನಮ್ ಎಲ್ಲಾ ಜಾಗ ಕೇಳ್ವಿ, ಯಾವತ್ತೂ ಬಿಟ್ಟಿಲ್ಲ ಸರ್. ಎಲ್ಲಾ ಗೇಟ್ ಅನ್ನು ಕೇಳಿದೀವಿ, ಒಬ್ರು ಬಿಟ್ಟಿಲ್ಲ. ಈ ಗೇಟ್ ಲಾಸ್ಟ್ ಬಂದ್ವಿ, ಇವ್ರು ಬಿಡ್ತಿಲ್ಲ. ಬಿಡ್ತಾ ಇಲ್ಲ. ಏನ್ ಮಾಡೋಣ ಈಗ ಹೇಳಿ ನೀವೇ. ಬೇಕು ನ್ಯಾಯ ಬೇಕು. ಇವಾಗ ಈ ಸರಿ ಅದ್ರ ಕಪ್ ಹೊಡಿತಾರ ಹೊಡಿಲ್ಲ? ಹೊಡಿತಾರೆ. ಇವ್ರೇನು ನಮ್ ಬಿಡೋದೇ ಇಲ್ಲ ನೋಡಿ ಕೂತ್ಕೊಂಡು. ಆಯ್ತು, ಈಗ ನೀವು ನ್ಯೂಸ್ ಚಾನೆಲ್ ಅವ್ರೆ ಆರ್ಸಿಬಿ ಹೇಟರ್ಸ್ ಏನ್ ಹೇಳ್ತೀರಾ? ಆರ್ಸಿಬಿ ಹೇಟರ್ಸ್ ಏನ್ ಹೇಳ್ತೀರಾ? ಅವರಾ CSK ವೇರ್ ಆರ್ ಯು ಗೋಯಿಂಗ್, ತಮಿಳ್ನಾಡ್ಗೆ ಗೋಯಿಂಗ್. CSK ಫ್ಯಾನ್ಸ್ ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಈಗ ಅವರು ಗೋವಿಂದ ಮಾಡ್ತಾರೆ. CSK ಒಂದೇ ಮ್ಯಾಚ್ ಗೆದ್ದಿರೋದು, ಮಿಕ್ಕಿದೆಲ್ಲ ಲೂಸ್ ತರ ಸೋತೋಗ್ಬಿಟ್ಟಿದ್ದಾರೆ. ಅದಕ್ಕೆ ಏನ್ ಮಾಡೋದಂದ್ರೆ, ಅದೇ ಲಾಸ್ಟ್ ಇಯರ್ ಗುಜರಾತ್ ಜೊತೆ ಅದನ್ನು ನಾಯಿ ತರ ಜಂಪ್ ಬರ್ತವ್ರೆ. ಅದನ್ನು GT ಜೊತೆ ಎಂತ ಈಸಿ ಮ್ಯಾಚ್ ಅದು. ಫೈನಲ್ಸ್ ಗೆಲ್ಲಕ್ಕಾಗಿಲ್ಲ ಈ ಟೀಮಿಗೆ, CSKಗೆ. ಏನೋ 5 ಕಪ್ ಇಟ್ಕೊಬಿಟ್ಟು ಏನೋ ಶೋಕಿ ಕೊಡಕ್ ಬರ್ತಾರ ಇಲ್ಲಿ. CSK ಫ್ಯಾನ್ಸ್ ಹೇಳಿದ್ರು, ನಿಮ್ ಹತ್ರ 1 ಕಪ್ ಆದ್ರೂ ಇದೆಯಾ ಅಂತ ಹೇಳ್ಬೇಕು. 1 ಕಪ್ ಆದ್ರೂ ಗೆದ್ದೋರ್ಸು ಅಂತ ಹೇಳ್ಬೇಕು. ನಾವ್ ಏನ್ ಹೇಳ್ಬೇಕು, ಮತ್ತೆ ನೀವ್ 2 ಸಲ ಬ್ಯಾನ್ ತೋರ್ಸಿ ಅಂತ ಹೇಳ್ಬೇಕು. CSKಗೆ 5 ಮ್ಯಾಚ್ ಬ್ಯಾನ್ ಆಗ್ಬೇಕು ಅಷ್ಟೇ. 5 ಮ್ಯಾಚ್ ಎಲ್ಲ ಇಡೀ ಸೀಸನ್ ಬ್ಯಾನ್